ಬಿಜೆಪಿಯವರು ಎನ್ಐಎ ತನಿಖೆ ನಡಿಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗಾಗ್ಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂತ ಅಗತ್ಯ ಇಲ್ಲ. SIT ಯನ್ನ ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನ ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು NIA ಕೊಡೋ ಅಗತ್ಯ ಇಲ್ಲ. ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಈ ಷಡ್ಯಂತ್ರ ಮಾಡ್ಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿದೆ. ಅವರು ತನಿಖೆ ಮಾಡ್ಕೊಳ್ಳಿ. ಅವರು ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳಕ್ಕಾಗುತ್ತಾ? ಅವ್ರಿಗೆ ಅವ್ರದ್ದೇ ಬೇರೆ ಆಂಗಲ್ ಅಲ್ಲಿ ಮಾಡ್ಕೊಳ್ತಾರೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನ ಮಾಡ್ಕೊಳ್ತಾರೆ. DCM ಅವರು ನಾನು ಹೇಳಿದ್ದಾರೆ, ಈ ಧರ್ಮಸ್ಥಳ ಪ್ರಕರಣದಿಂದ ಬಿಜೆಪಿ ಅವ್ರದ್ದು ಷಡ್ಯಂತ್ರ ಇದೆ ಅಂತ ಹೇಳಿ. ಅವ್ರಿಗೆ ಬೇರೆ ಏನು ಮಾಹಿತಿ ಇರ್ಬೋದು. ಯಾರ ಮನೆಗೆ ಏನ್ ಯಾವ ತನಿಖೆ ಆದ್ರೂ ಕೂಡ ನಾವು ಒಪ್ಕೊಳ್ತೇವೆ, ತನಿಖೆ ಆಗಬೇಕು ಇನ್ನೊಂದ್ಸರಿ ಅಂತ ಹೇಳಿದ್ದಾರೆ. ನಾನು ಇಷ್ಟಕ್ಕೆ ಮಾತಾಡ್ತಾ ಇರೋದು, ಧರ್ಮಸ್ಥಳದ ವಿಚಾರದಲ್ಲಿ ನಾವು NIA ಕೊಟ್ಟಿದ್ದೀವಿ, ಸಾರಿ SITಗೆ. NIA ಕೇಳ್ತಾ ಇದ್ದಾರೆ, NIA ಕೊಡೋದಿಲ್ಲ. ಆಯ್ತಾ? ಬೇರೆ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾವ್ದನ್ನು ವಿಚಾರಗಳನ್ನ ಹೇಳೋದಕ್ಕೆ ಬರೋದಿಲ್ಲ. ಪದೇ ಪದೇ ಹೇಳ್ತಲೇ ಇದ್ದೀನಿ ನಾನು. ಯಾಕೆಂದ್ರೆ ತನಿಖೆಗೆ ತೊಂದರೆ ಮಾಡ್ಬೇಕು ಅಂತಂದ್ರೆ ಅದೆಲ್ಲ ಆಗ್ಬೋದು. ಆದ್ರೆ ಇವರ ಉದ್ದೇಶಗಳು ಏನಿದೆ ಗೊತ್ತಿಲ್ಲ ನನಗೆ. ತನಿಖೆ ತೊಂದರೆ ಮಾಡ್ಬೇಕು ಅಂತಿದಾರ ಇವರು? ನನಗೆ ಹಂಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗ ತನಿಖೆ ನಡೀತಾ ಇದೆ, ತನಿಖೆಯಲ್ಲೇನು ಕೂಡ ತಪ್ಪಿಲ್ಲಲ್ಲ. ತನಿಖೆನಲ್ಲಿ ಏನಾದ್ರು ತಪ್ಪಿದ್ಯಾ? ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೊಂದು ಏಜೆನ್ಸಿ ಕೊಡ್ಬೇಕು ಅನ್ನುವಾಗ ತನಿಖೆನಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡಬಹುದು. ಆ ತಪ್ಪು ಯಾವುದು NIA ಇಂದ ಆಗಿಲ್ಲಲ್ಲ, SIT ಇಂದ. SIT ಯಲ್ಲಿ ಯಾವುದೇ ಆಗಿಲ್ಲ. ಇಲ್ಲ, ಆ ರೀತಿ ಏನಿಲ್ಲ. ನಾವು ಬೇರೆ ಬೇರೆ ವಿಚಾರಗಳು ಇರೋದಿಲ್ವಾ ಚರ್ಚೆ ಮಾಡೋದಕ್ಕೆ? ಬರೀ SIT ವಿಚಾರಗಳನ್ನೇ ಚರ್ಚೆ ಮಾಡೋದಕ್ಕೆ ಮೋಹಂತಿ ಅವರು ಬರೋದಿಲ್ಲ. SIT ಒಂದು ಭಾಗ, ಅವರಿಗೆ ಬೇರೆ ಬೇರೆ ಕೆಲಸಗಳ ISD ಇನ್ಚಾರ್ಜ್ ಇದ್ದಾರೆ, ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಕೊಟ್ಟಿರ್ತೀವಿ. ಅದಕ್ಕೆ ಬ್ರೀಫ್ ಮಾಡಕ್ ಬರ್ತಾರೆ. ಸರ್, ಸೌಜನ್ಯ ಕೇಸಲ್ಲಿ ಕೂಡ ಇನ್ನೊಬ್ಬ ಮಹಿಳೆ ಬಂದು ಹೇಳ್ತಾ ಇದ್ರೆ, ಸರ್ ನಾನು ಅವತ್ತು ನೋಡಿದ್ದೆ, ನಾನು ಕೂಡ ಸಾಕ್ಷಿಯಾಗಿದ್ದೆ ಅನ್ನೋಂಥದ್ದು. ಅವರು ಕೂಡ ತನಿಖೆ ಆಗ್ತಾರೆ ಸರ್. ಅದೆಲ್ಲ SIT ಗಮನಿಸುತ್ತೆ, ಅದೆಲ್ಲವನ್ನು ಗಮನಿಸ್ತಾರೆ. ಧರ್ಮಸ್ಥಳ ಪ್ರಕರಣ RSS ಮತ್ತೆ ಬಿಜೆಪಿ ಗಲಾಟೆ ಅಂತಾನೂ ಕೂಡ ಕೆಲವರು ಮಾತನಾಡ್ತಿದ್ದಾರೆ. ನಿಮ್ಮ ನಾಯಕರುಗಳು ಕೂಡ ಈ ಬಗ್ಗೆ ಯಾರು ಮಾತಾಡಿದ್ದಕ್ಕೆಲ್ಲವೂ ಕೂಡ ನನ್ನಿಂದ ಉತ್ತರ ಸಿಕ್ಕಲ್ಲ. ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ಮಾಡಕ್ ಹೋಗೋದಿಲ್ಲ. ನಮ್ ಕೆಲ್ಸ ಏನಪ್ಪಾ ಅಂತ ಹೇಳಿದ್ರೆ, SIT ಮಾಡಿದೀವಿ, SIT ತನಿಖೆ ಆಗ್ಬೇಕು, ವರದಿ ಬರ್ಬೇಕು. ಅದು ಬಿಟ್ಟು ಬೇರೆ ಏನಕ್ಕೂ ಕೂಡ ಅವರು ಏನೋ ಹೇಳಿದ್ರು, ಇವ್ರೇನೋ ಹೇಳಿದ್ರು, ನಾನು ಒಬ್ಬ ಗೃಹ ಸಚಿವನಾಗಿ ನಾನು ಅದೆಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ. ಬಿಜೆಪಿಯವರ ಹೋರಾಟಕ್ಕೆ ವಿದೇಶದಿಂದ ಹಣ ಬರ್ತಿದೆ ಅಂತ ಹೇಳಿ, ಅದ್ರ ಬಗ್ಗೆ ತನಿಖೆ ಆಗುತ್ತಾ ಅಂತ? ಈಗ ಅವರು EDನವ್ರು ಬಂದಿದ್ದಾರೆ ಅಂತ ನೀವು ಹೇಳಿದ್ರಲ್ಲ. ಇಲ್ಲ ಸರ್, ED ತನಿಖೆ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ SIT ತನಿಖೆಗೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ಬೋದಾ? ನೋಡಿ, ಅವರು ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಇಂದ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮ್ಗೆ. ಅವರು ED ಯೂಶುವಲಿ ಬರೋದು ಹಣಕಾಸಿನ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ. ಅವ್ರು ಯಾವ ಆಂಗಲ್ ಅಲ್ಲಿ ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೇನ್ ಸಂಬಂಧ ಇದೆ? ಅವರಿಗೆ ಕೊಟ್ಟಿರೋ ಟರ್ಮ್ ಆಫ್ ರೆಫರೆನ್ಸ್ ಏನಂದ್ರೆ, ಅವರು ಏನು 164 ಸ್ಟೇಟ್ಮೆಂಟ್ ಅಲ್ಲಿ ಆ ವ್ಯಕ್ತಿ ಚಿನ್ನಯ್ಯ ಹೇಳಿದಾನೆ, ಅದನ್ನ ಮಾತ್ರ ನೋಡ್ತಿದ್ದಾರೆ ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.